ಹುಮನಾಬಾದ್ ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದ ಮುಖ್ಯ ರಸ್ತೆ ಬದಿಯಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಡೆದ 2022-23ನೇ ಸಾಲಿನ ಅಪೆಂಡಿಕ್ಸ್ ಇ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡ ರಸ್ತೆ ಸುಧಾರಣೆ ಕಾಮಗಾರಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಮಾತನಾಡಿದ್ದಾರೆ. ಕ್ಷೇತ್ರದಲ್ಲಿ ಕೈಗೊಳ್ಳುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪುರಸಭೆ ಸದಸ್ಯರ ಮೇಲೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಒತ್ತಡ ಹಾಕುವ ಮೂಲಕ ಇಬ್ಬರು MLCಗಳು ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ ಎಂದು ತಿಳಿಸಿದ್ದಾರೆ. ಕಾಮಗಾರಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಕ್ಷೇತ್ರದಲ್ಲಿ ಕೈಗೊಳ್ಳುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದಂತೆ ಪುರಸಭೆ ಸದಸ್ಯರ ಮೇಲೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಒತ್ತಡ ಹಾಕುವ ಮೂಲಕ ಇಬ್ಬರು MLCಗಳು ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ ಎಂದರು. ಶಿಷ್ಟಾಚಾರದಲ್ಲಿ ಪಾಲನೆ ಕುರಿತು ಮಾತನಾಡುವ ಕಾಂಗ್ರೆಸ್ ಸ್ಥಳೀಯ ನಾಯಕರು ಮೊದಲು ಅವರು ಶಿಷ್ಟಾಚಾರ ಪಾಲನೆ ಮಾಡುವುದನ್ನು ಕಲಿಬೇಕು. ಜೊತೆಗೆ ರಾಜ್ಯದಲ್ಲಿ ತಮ್ಮದೇ ಸರ್ಕಾರವಿದೆ, ಹೀಗಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ವಿಶೇಷ ಅನುದಾನ ತರುವ ಕೆಲಸ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಕೇವಲ ರಾಜಕಾರಣ ಮಾಡುವ ಮೂಲಕ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ವಿಧಾನ ಪರಿಷತ್ ಸದಸ್ಯರಿಬ್ಬರು ಸರ್ವಾಧಿಕಾರಿಯಂತೆ ನಡೆದುಕೊಂಡು ರಸ್ತೆ ಲೋಕಾರ್ಪಣೆ ಕಾರ್ಯಕ್ರಮ 2 ಬಾರಿ ಮುಂದೂಡುವಂತೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರು. ಹುಮನಾಬಾದ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಯುವ ಸರ್ಕಾರಿ ಕಾರ್ಯಕ್ರಮಗಳು ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿವೆ ಎನ್ನುವ ವಿಚಾರ ಅರಿತುಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವುದನ್ನು ಬಿಟ್ಟು ಇಬ್ಬರು MLCಗಳು ಅಭಿವೃದ್ಧಿಗೆ ಸಹಕರಿಸಬೇಕೆಂದರು. ಮಾತು ನಿಜಾನೇ. ಈ ಪರಿಸ್ಥಿತಿ ಹುಮನಾಬಾದ್ನಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಈ ದುರಾಡಳಿತ ಹಿಂಗಿದೆ ಇವ್ರದ್ದು. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಹೇಳ್ತಾರೆ ಒಂದೊಂದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಸೇರಿ ಮಾಡೋಣ ಅಂತ. ಎಲ್ಲಿ ಮಾಡ್ತಾ ಇದ್ರಿ ಮಾಯರೇ? ಯಾವೊಬ್ಬ ಪುರಸಭೆ ಸದಸ್ಯ ಇಲ್ಲ, ಗೌರವಿತ ಅಧ್ಯಕ್ಷರಿಲ್ಲ, MLCಗಳು ಯಾಕಡೆ ಗಾಯಬ್ ಹೋಗಿರೋ. ಅವ್ರು ಖಾಲಿ ಏನಕ್ಕೆ ಬೀಳ್ತಾರೆ ಅಂತಂದ್ರೆ ಪ್ರೋಟೋಕಾಲ್ ನಾವು ಪ್ರೋಟೋಕಾಲ್ ಪ್ರಕಾರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಗೊತ್ತಾವ್ ನೋಡ್ಬೋದು. ಇದನ್ನೂ ಕೂಡ ಕಾರ್ಯಕ್ರಮ ಆಗ್ಬಾರ್ದಂತ 4 ಸರಿ ಅಧಿಕಾರಿಗಳ ಮ್ಯಾಗ ಪ್ರೆಷರೈಸ್ ಮಾಡಬೇಕು. ಕಾರ್ಯಕ್ರಮ ಆಗ್ಬೇಡದು, ಅಭಿವೃದ್ಧಿ ಕಾರ್ಯಗಳು ಆಗ್ಬೇಡದು. ಇವತ್ತ ನಮ್ಮ ಅಧಿಕಾರಿಗಳು ಮನೆಗೆ ಹೊಯ್ಗಳಕ್ಕೆ ಹೋದ್ರೆ ನಾನು ಇವತ್ತು ಅವೈಲೇಬಲ್ ಇರಲ್ಲ, ನಾನು ಅವತ್ತು ಬರಲ್ಲ, ಇದು ನನ್ನ ಅಧ್ಯಕ್ಷತೆಗೆ ನಡೀತದ. ಮಾನ್ಯ MLCಗಳೇ, ಇದು ಹುಮನಾಬಾದ್ ಶಾಸಕರ ಅಧ್ಯಕ್ಷತೆ ನಡೀತದೆ, MLCಗಳ ಅಧ್ಯಕ್ಷತೆಗೆ ಆಗಲ್ಲ. ನೀವು ಇಷ್ಟೇ ಅತಿಥಿಗಳಾಗಿ ಕಾರ್ಯಕ್ರಮ ಆಗಬೇಕು. ಇವತ್ತು ಯಾವುದೇ ಕಾರ್ಯಕ್ರಮ ನಿರ್ಣಯ ಮಾಡ್ಬೇಕಂತಂದ್ರೆ ಅಲ್ಲಿನ ಸ್ಥಳೀಯ ಶಾಸಕರು ಮಾಡಬೇಕು, MLCಗಳು ಮಾಡ್ಬೇಕಂತ ಎಲ್ಲೂ ಕೂಡ ಇಲ್ಲ. ಸುಮ್ಮನೆ ಗೌರವ ಕೊಡ್ತಾ ಇದ್ದೇವೆ, ಗೌರವ ಇಟ್ಕೊಳ್ಳಿ. ನಾವು ಯಾವುದು ಕೂಡ ಇದು ಮಾಡಕ್ ಹೋಗಲ್ಲ. ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ನೋಡ್ರಿ, ಗೊತ್ತಾ ಹಾಳು ಮಾಡ್ಬೇಕು ಅಂತ ಇದು ಇರ್ತದೆ. ಇವತ್ತು ಅನೇಕ ಕಡೆ ನೋಡ್ರಿ ದುಬ್ಳಗುಂಡಿ ಕಾರ್ಯಕ್ರಮ ಇರ್ಬೋದು, ಬೇರೆ ಒಂದು ಕಾರ್ಯಕ್ರಮದಾಗ ಇರಬೇಕು. ಇವತ್ತು ನಾನು ನೋಡ್ರಿ, ಇವತ್ತು ನಮ್ಮ ಅಭಿವೃದ್ಧಿ ಆಗಬೇಕು. ನಮ್ಮ ಭಾಗದ BSSಗೆ ಶುಗರ್ ಫ್ಯಾಕ್ಟ್ರಿ ಬಂದಾಗಿದೆ. ಇವತ್ತು ನಾನು ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದೆ, ಸರ್ ಪಕ್ಷಾತೀತವಾಗಿ ಇವತ್ತು ನಮಗೆ ಆ ಕಾರ್ಖಾನೆ ಚಾಲೂ ಮಾಡಬೇಕು. ಇವತ್ತು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರಿಗೆ ತಗೊಂಡು ನಾವು ಕೂಡ ಬೆಂಗಳೂರಿಗೆ ಹೋಗಿ ಇವತ್ತು ಮೀಟಿಂಗ್ ಮಾಡಿದ್ದೇವೆ. ನಾವು ಎಲ್ಲೂ ಕೂಡ ರಾಜಕೀಯ ಮಾಡಿಲ್ಲ. ನಾನು ಕೂಡ ರಾಜಕೀಯ ಮಾಡ್ಬೇಕಂತಂದ್ರೆ ನಾನು ಕ್ವಶನ್ ಮಾಡ್ತಿದ್ದೆ ಅವರಿಗೆ. ಇದು ಸರ್ಕಾರದ ಮೀಟಿಂಗ್ ಇದೆ, ಇದು ಸಭೆ ಇದೆ, ಬ್ಯಾರಿಗೆ ಯಾಕೆ ಕರ್ಸಿರಿ ಅಂತ ನಾನು ಎಲ್ಲೂ ಕೂಡ ಮಾಡ್ಲಕ್ಕೆ ಹೋಗಿಲ್ಲ. ಇವತ್ತು ನಮಗೇನು ಬೇಕು? ಹುಮನಾಬಾದ್ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಬೇಕು. ನಮಗ ರಾಜಕೀಯ ನೋಡೋಣ, ಮತ್ತೆ ಎಲೆಕ್ಷನ್ ಬಂದಾಗ ಇರ್ತದ. 2023ದಾಗ ನೋಡಿದವು, ಮುಂದೀಗ 28 ಮತ್ತೆ ಅವಾಗ ನೋಡೋಣ ಯಾರ ಬಳಿ ಏನಿರ್ತದ ಅವಾಗ. ಅದೆಲ್ಲ ಬಿಟ್ಟು ರಮೇಶ ರಾಜಕೀಯ ಮಾಜಂತೆ ನಾನು ಹೇಳಕ್ ಒಂದೇ ಇಚ್ಛೆ ಪಡ್ತೀನಿ ತಮ್ಗೆಲ್ಲರಿಗೂ ಕೂಡ. ತಾವು ಯಾವಾಗಲೂ ಕೂಡ ಇವತ್ತು ನಾನಿರಲಿ, ಬೇರೆ ಇರಲಿ, ಯಾರೇ ಇರಲಿ, ಅಭಿವೃದ್ಧಿಗೆ ಮನ್ನಣೆ ಕೊಡ್ಬೇಕು. ನಾವು ಒಳ್ಳೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ನಾಯಕರಿಗೆ ಆರಿಸಿ ಕಳಿಸ್ಬೇಕು. ನಾವೆಲ್ಲರ 5 ವರ್ಷ ರಾಜಕೀಯನೇ ಮಾಡ್ಕೋತಾ ಕುಂತೀವಿ ಅಂತಂದ್ರೆ ಯಾವಾಗಲೂ ಕೂಡ ಅಭಿವೃದ್ಧಿ ಆಗ್ಲಕ್ಕ ಸಾಧ್ಯ ಇಲ್ಲ. ಇವತ್ತು ನಾವು ಬಹಳಷ್ಟು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಆದರೂ ಕೂಡ ನಾವು ಮಂತ್ರಿಗಳ ಬಳಿ ಹೋಗಿ ಕೆಲಸ ಮಾಡ್ಕೋಬೇಕಾಗ್ತದೆ. ನನ್ನ ಮೊನ್ನೆನೂ ಕೂಡ ಮುಖ್ಯಮಂತ್ರಿ ಬಳಿ ಹೋಗಿ ಇವತ್ತು ನಮ್ಮ ಹುಮನಾಬಾದ್ ಮತಕ್ಷೇತ್ರಕ್ಕೆ ಏನೇನು ಅನುದಾನ ಬೇಕು, ಏನೇನು ಕಾರ್ಯಗಳು ಬೇಕಂತ ನಾವು ಸರಳಾಗಿ ಹೋಗ್ತೇವೆ. ಇವತ್ತು ಬೇರೆ ಸಚಿವರು ಇರ್ಬೋದು, ಈಗ ನಮ್ಮವರು ಈಶ್ವರ್ ಖಂಡ್ರೆ ಅವರು ಇದ್ದಾರ, ನಮ್ಮ ಉಸ್ತುವಾರಿ ಸಚಿವರು.
ನಾವು ಹೋಗ್ಬೇಕೇ ಆಗ್ತದೆ. ಒಬ್ರಿಗೊಬ್ರಿಗೆ ಬಿಟ್ಟು ಯಾವುದು ಕೂಡ ಮಾಡೋಕ್ಕಾಗಲ್ಲ. ನೀನು BJP ಬಲ್ಲಿ ಯಾಕೆ ಹೋದೆ, ನೀನು ಕಾಂಗ್ರೆಸ್ ಬಲ್ಲಿ ಯಾಕೆ ಹೋದೆ, ಇದೇನ್ರಿ ಇದು? ಸ್ವಾತಂತ್ರ್ಯವೇ ಇಲ್ಲ ಪಾಪ. ಇವತ್ತು ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ತಮಗೆಲ್ಲ, ಏನು ನಮ್ಮ ಹಿಂದಿನ ಸರ್ಕಾರ ಇತ್ತು, ಭಾರತೀಯ ಜನತಾ ಪಕ್ಷ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಇದ್ದಾಗ ವಿಶೇಷ ಅನುದಾನ ಆಗಿ KKRDBನಲ್ಲಿ ಮ್ಯಾಕ್ರೋ ಒಂದು ಯೋಜನೆ, ಮೇಗಾ ಮ್ಯಾಕ್ರೋದಲ್ಲಿ ಯೋಜನೆಯಲ್ಲಿ ಸುಮಾರು 24 ಕೋಟಿ ರೂಪಾಯಿ ರಿಲೀಸ್ ಮಾಡಿದರು. ದುಡ್ಡು ರಿಲೀಸ್ ಆಯಿತು, ADM ಅಪ್ರೂವಲ್ ಆಯಿತು, ಅಕೌಂಟ್ನಲ್ಲಿ ದುಡ್ಡಿದೆ. ಆದರೆ ಚುನಾವಣೆ ಬಂದ ಸಂದರ್ಭದ ಕಾರಣ, ವಿಧಾನಸಭೆ ಚುನಾವಣೆ ಬಂದಂಥ ಕಾರಣ ಆ ಕಾಮಗಾರಿಗಳು ಇವತ್ತು ತಗೊಳ್ಳಕ್ಕಾಗಿಲ್ಲ. ಕಾಮಗಾರಿಗಳನ್ನು ಕೂಡ ಅಪ್ರೂವಲ್ ಆಗಿ ADM ಅಪ್ರೂವಲ್ ಆಗಿತ್ತು, ಟೆಂಡರ್ ಒಂದೇ ಬಾಕಿ ಆಗಿತ್ತು. ಕೋಡ್ ಆಫ್ ಕಂಡಕ್ಟ್ ಬಂದಿದ್ದ ಕಾರಣ ಇವತ್ತು ಆ ಕೆಲಸಗಳು ಪ್ರಾರಂಭ ಆಗಿಲ್ಲ. 2023 ಒಂದು ಚುನಾವಣೆ ಮುಗಿದ ನಂತರ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದಿನ ಮೇಕೆ ಏನು ನಮ್ಮ ಕ್ಷೇತ್ರಕ್ಕೆ 24 ಕೋಟಿ ಅನುದಾನ ಬಿಡುಗಡೆ ಮಾಡಿತ್ತು. ಅದರಲ್ಲಿ ವಿಶೇಷವಾಗಿ ಆ ಅನುದಾನದಲ್ಲಿ ಏನು ಹಿಂದುಳಿದ ಭಾಗ ಅಂತಿದೆ, ಇವತ್ತ ನಮ್ಮ ಬೀದರ್ ಜಿಲ್ಲೆಯಲ್ಲಿ ವಂಚಿತರಿದ್ದಾರೆ, ಅಂಥವರಿಗೆ ಇವತ್ತು ಹಳ್ಳಿಗಳಲ್ಲಿ ಆರೋಗ್ಯ ದೃಷ್ಟಿಯಿಂದ 6 ಹಾಸ್ಪಿಟಲ್ ಕೊಟ್ಟಿದ್ದರು, 3 ಕೋಟಿ ರೂಪಾಯಿ. ಒಂದು ಗೊಡವಾಡಿಗೆ, ಒಂದು ಚಂದನಹಳ್ಳಿಗೆ, ಒಂದು ಜಲ್ಸಿಂಗಿಗೆ, ಒಂದು ಬೇಂಚುಂಚೋಳಿಗೆ, ಒಂದು ಬೆಳಕೇರಕ್ಕೆ, ಇನ್ನೊಂದು ನೀರ್ಗುಡಿಗೆ. ಸುಮಾರು 3 ಕೋಟಿ ರೂಪಾಯಿದು 6 ಹಾಸ್ಪಿಟಲ್ PHC ಸೆಂಟರ್ ಕೊಟ್ಟರು. ಇವತ್ತು ಆ ಪಂಚಾಯತ್ನಲ್ಲಿ, ಆ ಊರಲ್ಲಿ ಇವತ್ತು ಜಾಗ ಕೂಡ ಇಲ್ಲವೂ ಕೂಡ ಗೊಡವಾಡಿ ಗ್ರಾಮದಲ್ಲಿ ಅಲ್ಲಿನ ಸಾರ್ವಜನಿಕರು ಪಾಪ ಇವತ್ತು ನಂಬಲ್ಲೂ ಕೂಡ ಒಂದು ಒಳ್ಳೆಯ ಆಸ್ಪತ್ರೆ ಆಗ್ಬೇಕಂತ ಮನೆಗೆ ಇಷ್ಟಿಷ್ಟು ಚಂದ ಮಾಡಿ ಇವತ್ತು ಜಾಗ ಖರೀದಿ ಮಾಡಿದ್ರು. ಇವತ್ತು ನಂಬಲ್ಲಿ ಊರಲ್ಲಿ ಆಸ್ಪತ್ರೆ ಆಗ್ತದಂತ. ಇವತ್ತು ನಮ್ಮ ಡಿಗ್ರಿ ಕಾಲೇಜಿಗೆ 3 ಕೋಟಿ ಕೊಟ್ಟಿದ್ದಿತ್ತು, ಅಂಗನವಾಡಿಗಳಿಗೆ ಕೊಟ್ಟಿದ್ದಿತ್ತು. ಆದರೆ ಈ ಒಂದು ಸರ್ಕಾರ ಬಂದಿನ ಮೇಕೆ ಆ 24 ಕೋಟಿ ಯಾಕಡೆ ಹೋಯ್ತು ಇನ್ನೂ ಕೂಡ ಗೊತ್ತಾಗ್ತಿಲ್ಲ, ಗಯವಾಗಿ ಹೋಗ್ತೀವಿ ಗೊತ್ತಾ. ಅದ್ರ ಬಗ್ಗೆ ಇವ್ರಿಗೆ ಯಾರಿಗೂ ಕೇಳೋದ ಧ್ಯಾನ ಇಲ್ಲ. ಅವಾಗ ನಾನು ಹೇಳಿದೆ ಒಬ್ರಿಗ ಅವ್ರ ಪಕ್ಷದ ಅಧ್ಯಕ್ಷರಿಗೆ, ನಾನು ದೂರವಾಣಿ ಮುಖಾಂತರ ಫೋನ್ ಮಾಡಿದೆ, ನಿಮ್ಮ ಸರ್ಕಾರ ಇದೆ, ಇವತ್ತು ನಮ್ಮ ಸರ್ಕಾರ ಇರಲಿ, ನಿಮ್ಮ ಸರ್ಕಾರ ಇರಲಿ, ನಮ್ಮ ಕ್ಷೇತ್ರಕ್ಕೆ, ಹುಮ್ನಾಬಾದ್ ಕ್ಷೇತ್ರಕ್ಕೆ ಏನು 24 ಕೋಟಿ ಅನುದಾನ ಬಂದಿದೆ, ಇವತ್ತು ಹಿಂತರ್ಕೊಂಡು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದೆ. ಇವತ್ತು ತಮ್ಮ ಸರ್ಕಾರ ಇದೆ, ತಾವು ಕೇಳ್ರಿ ಅಂತ ನಾನು ದೂರವಾಣಿ ಮುಖಾಂತರ ಅವ್ರಿಗೆ ಹೇಳಿದೆ. ಆದರೆ ಇವತ್ತು ಕಿವಿಗೆ ಕೂಡ ಹಾಕೊಂಡಿಲ್ಲ. ಇವತ್ತು ಯಾವ್ದಾರ ಒಳ್ಳೆ ಕೆಲಸ ಆಗ್ಲತ್ತಿತ್ತು ಅಂದ್ರೆ ಬಹಳ ಜಲ್ದಿ ಆಗ್ತಾರೆ. ನಾನು ನಿನ್ನ ನೋಡಿದೆ ಬೆಂಗಳೂರು ಬರ್ತಾ ಯಾವುದೋ ಒಂದು ಇದೆ, ಹುಮ್ನಾಬಾದ್ ಕಾಂಗ್ರೆಸ್ ಅಂತ ಯಾವುದೋ ಒಂದು ಇದು ಗ್ರೂಪ್ ಇದೆ, ಯಾರೋ ನನಗೊಂದು ಅದು ಇದಕ್ಕೆ ಹಾಕಿದ್ರು, ಅಲ್ಲಿ ನೋಡಿದೆ ನಮ್ಮ ಅವಧಿಯಲ್ಲಿ ದುಡ್ಡು ಅಂತ ತಂದಂತ ಇದು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಅಂತ. ಮತ್ತೆ ಇದ್ರ ಬಗ್ಗೆ ಯಾಕೆ ಕೇಳ್ತಾ ಇಲ್ರಿ ಸ್ವಾಮಿ? ಇದ್ರ ಬಗ್ಗೆನೂ ಕೇಳಬೇಕಲ್ಲ ತಾವು. ತಮ್ಮ ಸರ್ಕಾರ ಇದೆ, 2 MLCಗಳಿದ್ರಿ, ಮಾಜಿ ಮಂತ್ರಿಗಳು ಹಿರಿಯರಿದ್ರಿ, ಇದ್ರ ಬಗ್ಗೆನೂ ಕೇಳಬೇಕಲ್ಲ. ಇವತ್ತು ಅವ್ರದೇ ಸರ್ಕಾರ ಇದೆ. ನಮ್ಮ ಪೂರೈಸಬೇಕ 4 ಕೋಟಿ ರೂಪಾಯಿ ಬಂದಿತ್ತು SFC ವಿಶೇಷ ಅನುದಾನ ಅಂತ. ಇವತ್ತು ತಮ್ಮ ಸರ್ಕಾರ, ನಮ್ಮಲ್ಲಿನವರೇ ಮಂತ್ರಿಗಳಿದ್ದಾರೆ ರಹೀಮ್ ಖಾನ್, ಅದನ್ನು ಕೂಡ ವಾಪಸ್ ತಗೊಂಡು ಅವ್ರ ಕ್ಷೇತ್ರಕ್ಕೆ ಹಾಕೋತಾರೆ. ಮತ್ತು ಇವ್ರೇನು ಮಾಡ್ತಾ ಇದ್ದಾರೆ? ಇವರು ತಮ್ಮ ಸರ್ಕಾರ ಅಂತ ಹೇಳ್ತೀರಿ, ಮತ್ತು ಸರ್ಕಾರ ಇದ್ದಂದ್ರೆ ಸರ್ಕಾರ ಮ್ಯಾಗ ತಾವು ಪ್ರೆಷರೈಸ್ ಮಾಡಿ ನಮ್ಮ ದುಡ್ಡು ನಮಗೆ ತೊಗೊಳಕ್ ಬರಲ್ಲ. ಈ ಒಂದು 2 ವರ್ಷದಲ್ಲಿ ನಾನು ಒಂದು ಕಾಂಗ್ರೆಸ್ ಮುಖಂಡರುಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, 2023 ಚುನಾವಣೆ ಆಗಿನ ಮೇಕೆ ತಮ್ಮ ಸರ್ಕಾರ ಅಂತ ತಾವು ಹೇಳ್ತೀರಿ, ಅದಕ್ಕೇನಿಲ್ಲ, ತಮ್ಮ ಸರ್ಕಾರ ಇದೆ, ತಮ್ಮ ಪಕ್ಷ ಇದೆ. ಆದರೆ ಈ ಒಂದು 2 ವರ್ಷ ಅವಧಿಯಲ್ಲಿ ತಾವು ಹುಮ್ನಾಬಾದ್ ಮತಕ್ಷೇತ್ರಕ್ಕೆ ಎಷ್ಟು ಅನುದಾನ ತೊಗೊಂಡು ಬಂದ್ರಿ, ವಿಶೇಷ ಅನುದಾನ ತೊಗೊಂಡ್ಕೊಡ್ರಿ ಅಂತ ನಾನು ತೋರಿಸ್ಕೊಡ್ರಿ. ಎಷ್ಟು ಅನುದಾನ ತಂದಿರಿ? ಎಲ್ಲೋ ನಾವು ಲೀಡರ್ಕಿ ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ಕುರ್ಚಿ ಮ್ಯಾಗ ಕುಂತಿ ಅಧಿಕಾರಿಗೆ ಹಂಚಿಸ್ಕೊಂಡ್ರು ಆಗಲ್ಲ. ಇವತ್ತು ಕ್ಷೇತ್ರಕ್ಕೆ ಅನುದಾನ ತಂದು ಡೆವಲಪ್ಮೆಂಟ್ ಮಾಡ್ಬೇಕಾಗ್ತದ, ಅಭಿವೃದ್ಧಿ ಮಾಡ್ಬೇಕಾಗ್ತದ, ಅವಾಗ ಮಾತ್ರ ಕ್ಷೇತ್ರ ಅಭಿವೃದ್ಧಿ ಆಗ್ತದ. ಇವತ್ತು MLCಗಳು ಇರ್ತಾರ, ಒಬ್ಬರು ಸ್ಥಳೀಯ ಇದರಿಂದ ಇದ್ದಾರ ನಮ್ಮ ಬೀದರ್ ಜಿಲ್ಲೆಯಿಂದ, ಇನ್ನೊಬ್ಬರು ಈಶಾನ್ಯ ಪದವಿ ಇದರಿಂದ ಇದ್ದಾರ. ಸುಮಾರು 7-8 ಜಿಲ್ಲೆಗಳು ಬರ್ತಾವ. ಅವ್ರಿಗೆ ಹೆಚ್ಚಿಗೆ ಪ್ರೇಮ ಇದ್ದಿದ್ದು ಹುಮ್ನಾಬಾದ್ ಮ್ಯಾಗೆ ಪಾಪ.
ಪ್ರೋಟೋಕಾಲ್ ಇರೋದವ್ರಿಗೆ ಹುಮ್ನಾಬಾದ್ನಾಗೆ ಇಲ್ಲೇ ಪಕ್ಕಕ್ಕೆ ಭಾಲ್ಕಿದಾಗ ನೇಮ್ ಬರಲ್ಲ, ಬೀದರ್ದು ನೇಮ್ ಬರಲ್ಲ. ಯಾಕಂತಂದ್ರೆ ಆ ಹುಮ್ನಾಬಾದ್ ಹಾಳು ಮಾಡಬೇಕು. ನಿಮಗೆ ಪುರಸಭೆ ಸದಸ್ಯರಾದ ವಿಜಯಕುಮಾರ್, ರಮೇಶ್ ಕಲ್ಲೂರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ಜೆ ಕನ್ನಡ ನ್ಯೂಸ್, ಹುಮ್ನಾಬಾದ್.